ವೀಕ್ಷಕರೇ, ಕಳೆದ 6 ತಿಂಗಳಿನಿಂದ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಂತಹ ಪವಿತ್ರ ಗೌಡಗೆ ಶುಕ್ರವಾರ ಹೈಕೋರ್ಟ್ನಿಂದ ಜಾಮೀನು ಮಂಜೂರಾಗುತ್ತೆ. ಅದಾದ್ಮೇಲೆ ಇವತ್ತು ಬೆಳಗ್ಗೆ 10 ಗಂಟೆಗೆ ಪರಪ್ಪನ ಅಗ್ರಹಾರದಿಂದ ಪವಿತ್ರ ಗೌಡ ಬಿಡುಗಡೆಯಾಗ್ತಾರೆ. ಬಿಡುಗಡೆಯಾಗಿ ಸೀದಾ ಹೋಗಿದ್ದು ಪವಿತ್ರ ಗೌಡ ತಮ್ಮ ಮನೆಗಲ್ಲ, ಅವರ ಕುಲದೇವರಿಗೆ ಹೋಗಿ ಅಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಒಂದಷ್ಟು ಅವರಿಗೆ ತೀರ್ಥ ಸ್ನಾನವನ್ನು ಕೂಡ ಮಾಡಿಸಲಾಯಿತು. ಅದರ ಜೊತೆಗೆ ವಿಶೇಷವಾದಂತಹ ಪೂಜೆ ಅರ್ಚನೆಯನ್ನು ಕೂಡ ಮಾಡಿಸಲಾಯಿತು. ಮತ್ತೊಂದು ಕಡೆ ಅವರಿಗೆ ಇಳೆ ತೆಗೆಯಲಾಯಿತು. ನಿಂಬೆ ಹಣ್ಣಿನಿಂದ ಇಳೆ ತೆಗೆಯಲಾಗುತ್ತೆ, ಅದರ ಜೊತೆಗೆ ಕುಂಬಳಕಾಯಿಂದನೂ ಕೂಡ ಇಳೆ ತೆಗೆಯಲಾಗುತ್ತೆ. ಯಾಕೆ ಈ ರೀತಿ ಮಾಡ್ತಾರೆ, ಇದೆಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ. ಪವಿತ್ರ ಗೌಡ ಪ್ರಾಯಶ್ಚಿತ್ತ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಪವಿತ್ರ ಗೌಡ 6 ತಿಂಗಳ ಬಳಿಕ ಜೈಲಿನಿಂದ ಪವಿತ್ರ ಗೌಡ ಇವತ್ತು ರಿಲೀಸ್ ಆಗಿದ್ದಾರೆ. ಇವತ್ತು ಬೆಳಗ್ಗೆ 10 ಗಂಟೆಗೆ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಂತಹ ದರ್ಶನ್ ಆಪ್ತೆ ಪವಿತ್ರ ಜೈಲಿನಿಂದ ಹೊರಗಡೆ ಬರುತ್ತಲೇ ಕುಟುಂಬಸ್ಥರ ಜೊತೆ ಹೆಜ್ಜೆ ಹಾಕ್ತಾರೆ. ಪವಿತ್ರ ಕರೆತರೋದಕ್ಕೆ ತಾಯಿ ಮತ್ತೆ ತಮ್ಮ ಆಗಮಿಸಿದ್ರು. ಪೊಲೀಸ್ ಭದ್ರತೆಯಲ್ಲಿ ಕುಟುಂಬಸ್ಥರ ಜೊತೆಗೆ ಪವಿತ್ರ ಗೌಡ ಹೊರಗಡೆ ಬರ್ತಾರೆ. ಜೈಲಿನ ಅಂಗಳದ ಮುನೇಶ್ವರ ದೇಗುಲದಲ್ಲಿ ಕೈ ಮುಗಿದು ಹೊರಗಡೆ ಬರೋದು. ಅಲ್ಲಿ ಪವಿತ್ರ ತಾಯಿ ಆ ದೇವರಿಗೆ ನಿಂಬೆ ಹಣ್ಣಿನ ಹಾರ ಕೂಡ ಹಾಕ್ತಾರೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಪವಿತ್ರ A1 ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ಪವಿತ್ರ, ಆರೋಪಿ ನಂಬರ್ 1, ಹಾಗೆ ಆರೋಪಿ ನಂಬರ್ 14 ಪ್ರದೋಷ್, ಈತನು ಕೂಡ ಪರಪ್ಪನ ಅಗ್ರಹಾರ ಜೈಲಲ್ಲೇ ಇದ್ದಿದ್ದು. ಇಬ್ರು ಕೂಡ ಪರಪ್ಪನ ಅಗ್ರಹಾರದ ಜೈಲಿನಿಂದ ಇವತ್ತು ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಆಗ್ತಾರೆ. ನೋಡಿ, ಪೊಲೀಸರ ಸಮ್ಮುಖದಲ್ಲಿ ಜೈಲಿನ ಒಳಭಾಗದಿಂದ ಹೊರಭಾಗಕ್ಕೆ ಬರ್ತಾ ಇರುವಂತಹ ದೃಶ್ಯ. ಬರಬೇಕಾದ್ರೆ ಬಹಳ ನಗುಮುಖದಿಂದಲೇ ಬರ್ತಾರೆ ಪವಿತ್ರ ಗೌಡ, ನಗುಮುಖದಿಂದಲೇ ಕಾಣಿಸ್ಕೊಳ್ತಾರೆ. ಅದಾದ್ಮೇಲೆ ಪವಿತ್ರ ಗೌಡಳ ತಾಯಿ ಹಾಗೆ ತಮ್ಮ ಇಬ್ರು ಕೂಡ ಕಾರಿನ ಮುಖಾಂತರ ಪವಿತ್ರ ಗೌಡಳನ್ನ ಅವರ ಕುಲದೇವರಿಗೆ ಕರ್ಕೊಂಡು ಹೋಗ್ತಾರೆ. ನೋಡಿ, ಜೈಲಿನಿಂದ ಹೊರಬರ್ತಾ ಇರುವಂತಹ ದೃಶ್ಯಾವಳಿಗಳು. ಜೈಲಿನಿಂದ ನೇರ ಅವ್ರು ಹೋಗಿದ್ದು ತಲಗಟ್ಟಪುರದ ದೇಗುಲಕ್ಕೆ. ನೋಡಿ, RR ನಗರದ ಮನೆಗೆ ಹೋಗ್ತಾರೆ ಅಂತಾನೆ ಹೇಳಲಾಗ್ತಾ ಇತ್ತು. ಆದ್ರೆ ಮನೆ ದೇವರು ವಜ್ರಮುನೇಶ್ವರ ದೇವಾಲಯಕ್ಕೆ ನೇರವಾಗಿ ಭೇಟಿ ಕೊಡ್ತಾರೆ ಪವಿತ್ರ ಗೌಡ ಹಾಗೆ ಅವರ ಕುಟುಂಬಸ್ಥರು. ದೇಗುಲ ಪ್ರವೇಶ ಮಾಡೋದಕ್ಕೂ ಮುನ್ನ ತೀರ್ಥ ಸ್ನಾನವನ್ನ ಮಾಡ್ತಾರೆ ಪವಿತ್ರ. ಬೆಳಗ್ಗಿನ ವೇಳೆ ಚಳಿಯಲ್ಲೂ ಕೂಡ ತಣ್ಣೀರಿನ ತೀರ್ಥ ಸ್ನಾನ ಬಗಬಗ ಅಂತ ಹೇಳಿ ಪವಿತ್ರ ಗೌಡ ತಲೆ ಮೇಲೆ 2 ಬಿಂದಿಗೆ ನೀರನ್ನ ಹಾಕಲಾಗುತ್ತೆ. ದೇಗುಲದ ಹೊರಗಡೆಯೇ ತೀರ್ಥ ಸ್ನಾನವನ್ನ ಮಾಡ್ತಾರೆ ಪವಿತ್ರ ಗೌಡ. ತೀರ್ಥ ಸ್ನಾನವನ್ನ ಮಾಡಿ ದೇಹವನ್ನ ಶುದ್ಧಿ ಮಾಡ್ಕೊಂಡು ದೇವಸ್ಥಾನದ ಒಳಗೆ ಎಂಟ್ರಿ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಸೀನ್ ನಂಬರ್ 1 ಬಂದು ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆಗಿ ಕಾರ್ ಹತ್ಕೊಂಡು ನೇರವಾಗಿ ಬರೋದು ಅವರ ಕುಲದೇವರಿಗೆ ಬರ್ತಾರೆ. ಮನೆ ದೇವರು ವಜ್ರಮುನೇಶ್ವರ ದೇವಸ್ಥಾನ, ತಲಗಟ್ಟಪುರದಲ್ಲಿರುವಂತಹ ವಜ್ರಮುನೇಶ್ವರ ದೇವಸ್ಥಾನ. ಆ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಹೊರಭಾಗದಲ್ಲಿ ಪವಿತ್ರ ಗೌಡರನ್ನ ಒಂದು ಕಲ್ಲು ಮೇಲೆ ಕೂರಿಸಿ ಅರ್ಚಕರು ದಬದಬಾ ಅಂತ ಹೇಳಿ ತಲೆಯಿಂದ ಕಾಲಿನ ಭಾಗದವರೆಗೂ ಕೂಡ ಗಮನಿಸ್ತಾ ಇದ್ದೀರಾ, ಮುಡಿಯಿಂದ ಅಡಿಯವರೆಗೂ ಕೂಡ 2 ಬಿಂದಿಗೆ ನೀರನ್ನ ಹಾಕ್ತಾರೆ. ಅಂದ್ರೆ ಇದು ತೀರ್ಥ ಸ್ನಾನ. ಇದು ಆದಮೇಲೆ ಆ ಕೊರೆಯುವಂತಹ ಚಳಿಯಲ್ಲಿ ಆ ಚಂಡಿ ಆಗಿರುವಂತಹ ಬಟ್ಟೆಯಲ್ಲೇನೆ ಪವಿತ್ರ ಗೌಡ ಬಂದು ದೇವಸ್ಥಾನವನ್ನ ಪ್ರದಕ್ಷಿಣೆ ಹಾಕ್ತಾರೆ. ತೀರ್ಥ ಸ್ನಾನ, ದೇಹವನ್ನ ಶುದ್ಧಿ ಮಾಡ್ಕೊಂಡು ದೇವಸ್ಥಾನ ಪ್ರವೇಶ ಮಾಡೋದು. ತಾಯಿ ಹೇಳಿದಂತೆ ದೇವಸ್ಥಾನದಲ್ಲಿ ಪವಿತ್ರ ಗೌಡ ವಿಶೇಷವಾದಂತಹ ಪೂಜೆಯನ್ನ ನೆರವೇರಿಸ್ತಾರೆ. ತೀರ್ಥ ಸ್ನಾನವನ್ನ ಮಾಡಿ ನಡುಗುತ್ತಲೇ ದೇವಾಲಯವನ್ನ ಪ್ರದಕ್ಷಿಣೆ ಹಾಕ್ತಾರೆ. ಕೈಯಲ್ಲಿ ಊದುಬತ್ತಿಯನ್ನ ಹಿಡ್ಕೊಂಡು ದೇವಾಲಯವನ್ನ ಪ್ರದಕ್ಷಿಣೆ ಹಾಕೋದು ಪವಿತ್ರ. ತೀರ್ಥ ಸ್ನಾನದ ಬಳಿಕ ವಜ್ರಮುನೇಶ್ವರನಿಗೆ ವಿಶೇಷವಾದಂತಹ ಪೂಜೆ. ಪವಿತ್ರಾಗೆ ದೃಷ್ಟಿಯನ್ನ ನಿವಾಳಿಸ್ತಾರೆ ಅರ್ಚಕರು. ಕುಟುಂಬಸ್ಥರು ತೆಂಗಿನಕಾಯಿ ಮತ್ತೆ ಕುಂಬಳಕಾಯಿ ಆರತಿಯನ್ನ ಮಾಡಿ ಪೂಜೆಯನ್ನ ಕೂಡ ಮಾಡ್ತಾರೆ. ಬಳಿಕ ತೆಂಗಿನಕಾಯಿ ಹಾಗೆ ಕುಂಬಳಕಾಯಿನ ಒಡೆದು ಅರ್ಚನೆಯನ್ನ ಕೂಡ ಮಾಡಿಸಲಾಗತ್ತೆ. ಅರ್ಚನೆ ವೇಳೆ ಮಗಳು ಪವಿತ್ರಾಗೆ ಸನ್ನೆ ಮಾಡಿ ಕೇಳ್ತಾರೆ ಪವಿತ್ರಾಳ ಅಮ್ಮ, ದರ್ಶನ್ ಹೆಸರು ಹೇಳದ ಅಂತ ಹೇಳಿ. ಪವಿತ್ರ ಗೌಡ ಮುಖದಲ್ಲೇ ಸನ್ನೆ ಮಾಡ್ತಾರೆ, ಓಕೆ ಹೇಳು ಅಂತ ಹೇಳಿ. ಬಾಯಿ ಬಿಟ್ಟು ಹೇಳಲ್ಲ, ಮುಖದಲ್ಲೇ ಓಕೆ ಹೇಳು ಅಂತ. ನೋಡಿ, ಕುಂಬಳಕಾಯಿಯನ್ನ ಪವಿತ್ರ ಗೌಡಗೆ ನಿವಾಳಿಸಿ ಅದನ್ನ ಹೊಡಿತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ.
ಪರಪ್ಪನ ಅಗ್ರಹಾರದಿಂದ ಹೊರಗಡೆ ಬಂದಾಗ ಇದು ಫಸ್ಟ್ ವಿಜುವಲ್. ನೀವೇನು ಮೊದಲನೇ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಪರಪ್ಪನ ಅಗ್ರಹಾರದಿಂದ ಹೊರಗಡೆ ಬಂದ ಕೂಡಲೇ ಪವಿತ್ರ ಗೌಡ ಸಂಬಂಧಿಯೊಬ್ಬ ನಿಂಬೆ ಹಣ್ಣನ್ನು ಎಡಗೈಯಲ್ಲಿ ನಿವಾಳಿಸ್ಬಿಟ್ಟು, ನೋಡಿ ಗಮನಿಸ್ತಾ ದೃಶ್ಯಾವಳಿಗಳಲ್ಲಿ, ಎಡಗೈಯಲ್ಲಿ ನಿವಾಳಿಸ್ಬಿಟ್ಟು ಅದನ್ನು ಕಾಲಿನಿಂದ ತುಳಿತಾರೆ ಅಂತ ಅನ್ಸುತ್ತೆ. ಅದರ ಜೊತೆಗೆ ಅಲ್ಲಿ ಮುನೇಶ್ವರ ದೇವಸ್ಥಾನ ಇದೆ ಪರಪ್ಪನ ಅಗ್ರಹಾರದ ಬಳಿ. ಆ ದೇವಸ್ಥಾನಕ್ಕೆ ಮೊದಲು ಬಂದು ಪವಿತ್ರ ಗೌಡ ಅಮ್ಮ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಿಂಬೆ ಹಣ್ಣಿನ ಹಾರ ಹಾಕ್ತಾರೆ. ಅದಾದಮೇಲೆ ಪವಿತ್ರ ಗೌಡ ಹೊರಗಡೆ ಬರ್ತಾ ಇದ್ದಂತೆ ಪವಿತ್ರ ಗೌಡ ಸಂಬಂಧಿ ನಿಂಬೆ ಹಣ್ಣನ್ನು ನಿವಾಳಿಸ್ಬಿಟ್ಟು ಅದನ್ನು ಹೊಡಿತಾರೆ. ಅದಾದ ಮೇಲೆ ಕಾರ್ ಹತ್ಕೊಂಡು ಪವಿತ್ರ ಗೌಡ ಹಾಗೆ ಅವರ ಕುಟುಂಬಸ್ಥರು ಬರೋದು ಅವರ ಕುಲದೇವರು ವಜ್ರ ಮುನೇಶ್ವರ ದೇವಸ್ಥಾನಕ್ಕೆ ಬಂದು ಅಲ್ಲಿ ವಿಶೇಷವಾದಂತಹ ಪೂಜೆ. ದೇವಸ್ಥಾನಕ್ಕೆ ಎಂಟ್ರಿ ಆಗೋದಕ್ಕಿಂತ ಮುಂಚೆ 2 ಬಿನ್ಗೆ ನೀರನ್ನು ಹಾಕ್ತಾರೆ, ತಲೆ ಮೇಲೆ ತೀರ್ಥ ಸ್ನಾನ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಕುಂಬಳಕಾಯನ್ನು ನಿವಾಳಿಸ್ತಾ ಇರುವಂತಹ ದೃಶ್ಯಾವಳಿಗಳು ನೋಡಿ. ಕುಂಬಳಕಾಯನ್ನು ಅವರಿಗೆ ನಿವಾಳಿಸ್ಬಿಟ್ಟು ಕುಂಬಳಕಾಯಿ ಹೊಡಿತಾರೆ. ಅದಾದಮೇಲೆ ತೆಂಗಿನಕಾಯನ್ನು ಕೂಡ ಹೊಡಿತಾರೆ. ಅದಾದಮೇಲೆ ತಲೆ ಮೇಲೆ 2 ಬಿನ್ಗೆ ನೀರನ್ನು ಹಾಕಿ ದೇವಸ್ಥಾನದ ಒಳಭಾಗಕ್ಕೆ ಪ್ರವೇಶ ಮಾಡಿ ಅಲ್ಲಿ ಪ್ರದಕ್ಷಿಣೆಗಳನ್ನು ಹಾಕಿ ವಿಶೇಷವಾದಂತಹ ಪೂಜೆಯನ್ನು ಕೂಡ ನೆರವೇರಿಸ್ತಾರೆ. ತೀರ್ಥ ಸ್ನಾನ ಮಾಡಿಸಿ ಪವಿತ್ರಾಗೆ ದೃಷ್ಟಿಯನ್ನ ನಿವಾಳಿಸಿದ್ಯಾಕೆ ನೋಡಿ. ಸಾಕಷ್ಟು ಕಾರಣಗಳು ಕೂಡ ಇದೆ. ಹಿಂದಿನಿಂದಲೂ ಕೂಡ ದೃಷ್ಟಿ ನಿವಾಳಿಸೋದನ್ನ ನಾವು ನೋಡಿದ್ದೀವಿ ಬೇರೆ ಬೇರೆ ರೀತಿ ಸಂದರ್ಭದಲ್ಲಿ. ಜೈಲಿನಲ್ಲಿ ಪವಿತ್ರಾಗೆ ಕೆಟ್ಟ ದೃಷ್ಟಿ ಬಿದ್ದಿರುತ್ತೆ ಅಂತಾನಾ, ಅಥವಾ ರೇಣುಕಾ ಸ್ವಾಮಿ ಹತ್ಯೆಗೆ ಕೆಟ್ಟ ದೃಷ್ಟಿ ಬಿದ್ದಿದೆ ಅಂತಾನಾ? ತೀರ್ಥ ಸ್ನಾನ, ಪೂಜೆ, ಅರ್ಚನೆ ಎಲ್ಲ ಪಾಪ ಪ್ರಾಯಶ್ಚಿತಾನ? ಈ ರೀತಿ ಮಾಡಿದ್ರೆ ಮಾಡಿದ ಪಾಪ ತೊಳೆದೋಗ್ಬಿಡುತ್ತಾ? ತಲೆ ಮೇಲೆ ನೀರು ಹಾಕೊಂಡ್ಬಿಟ್ರೆ 1-2 ದಿನಕ್ಕೆ ದೇಹ ಶುದ್ಧಿ ಆಗುತ್ತಷ್ಟೇ, ಮನಸ್ಸಂತೂ ಶುದ್ಧಿ ಆಗಲ್ಲ. ರೇಣುಕಾ ಹತ್ಯೆಯ ಪಾಪ ಮುಕ್ತಿಗೆ ಮನೆದೇವರ ಪೂಜೆನ ಹಾಗಾದ್ರೆ? ಮತ್ತೊಂದು ಕಡೆ ಗಮನಿಸಬಹುದು, ಅರ್ಚನೆ ಮಾಡುವಂತಹ ಸಂದರ್ಭದಲ್ಲಿ ದರ್ಶನ ಹೆಸರಲ್ಲೂ ಕೂಡ ಪವಿತ್ರ ಗೌಡ ಅರ್ಚನೆಯನ್ನ ಮಾಡಿಸ್ತಾರೆ. ಕುಟುಂಬಸ್ಥರು ಮಾತ್ರ ತಮ್ಮವರ ಹೆಸರಲ್ಲಿ ಅರ್ಚನೆಯನ್ನ ಮಾಡಿಸ್ಬೇಕಾ, ಅಥವಾ ಯಾರು ಬೇಕಾದ್ರೂ ಮಾಡಿಸಬಹುದಾ? ಯಾರ ಹೆಸರಲ್ಲಿ ಬೇಕಾದ್ರೂ ಅರ್ಚನೆಯನ್ನ ಮಾಡಿಸಬಹುದಾ? ಯಾಕಂದ್ರೆ ನಾವು ಮಕ್ಕಳಿಗೆ ದೃಷ್ಟಿಯಾದಂತಹ ಸಂದರ್ಭದಲ್ಲಿ ಮನೆಯಲ್ಲಿ ದೃಷ್ಟಿ ತೆಗೆಯೋದನ್ನ ನೋಡಿರ್ತೀವಿ, ಮತ್ತೆ ದೊಡ್ಡವ್ರಿಗೂ ಕೂಡ ದೃಷ್ಟಿ ತೆಗೆಯೋದನ್ನ ನೋಡಿರ್ತೀವಿ. ಹಾಗಾಗಿ ಇವತ್ತು ತೀರ್ಥ ಸ್ನಾನ ಮಾಡಿದ್ದಾರೆ ಪವಿತ್ರ ಗೌಡ. ದೇವಸ್ಥಾನಕ್ಕೆ ಮನೆ ದೇವರಿಗೆ ಎಂಟ್ರಿ ಕೊಡೋಕ್ಕಿಂತ ಮುಂಚೆ ತೀರ್ಥ ಸ್ನಾನವನ್ನು ಮಾಡಿ ತಲೆ ಮೇಲೆ 1-2 ಬಿನ್ಗೆ ನೀರನ್ನು ಹಾಕೊಂಡು ದೃಷ್ಟಿ ತೆಗೆಸ್ಕೊಂಡು, ಕುಂಬಳಕಾಯಲ್ಲಿ ದೃಷ್ಟಿ ತೆಗೆಸ್ಕೊಂಡು, ತೆಂಗಿನಕಾಯಲ್ಲಿ ದೃಷ್ಟಿ ತೆಗೆಸ್ಕೋತಾರೆ. ಅದಾದ್ಮೇಲೆ ಜೈಲಿನಿಂದ ಹೊರಗಡೆ ಬರ್ತಾ ಇದ್ದಂತೆ ನಿಂಬೆಹಣ್ಣಲ್ಲಿ ದೃಷ್ಟಿ ತೆಗೆಸ್ಕೋತಾರೆ. ಬರೀ ಇವೆಲ್ಲವೂ ಕೂಡ ದೇಹ ಶುದ್ಧಿ ಆಗುತ್ತೆ ಹೊರತು ಮನಸ್ಸಂತೂ ಶುದ್ಧಿ ಆಗಲ್ಲ ಅಂತ ಈಗ ಜನ ಮಾತಾಡ್ಕೊಳ್ತಾ ಇರೋದು ಈ ಎಲ್ಲ ದೃಶ್ಯಾವಳಿಗಳನ್ನ ನೋಡಿ. ಅವರು ಗ್ರಾಮಸ್ಥವರು ಮನೆ ದೇವರು ಬಂದು ತಾಯಿ ಮತ್ತು ತಂದೆ ಮನೆ ದೇವರು. ಅವರು ಈಗ ನಾವು ಬಂದು 13 ವರ್ಷದಿಂದ ಅವ್ರು ಬರ್ತಾ ಇದ್ದಾರೆ. ಪ್ರತಿ ತಿಂಗಳು ಬಂದುಬಿಟ್ಟು ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವರು ಬಂದು ಇವಾಗ ಅವ್ರ ತಾಯಿ ಹರಕೆ ಮಾಡ್ಕೊಂಡು ಹೋಗಿದ್ರು. ಬಂದು ಸಂಕಲ್ಪ ಮಾಡ್ಕೊಂಡು ಹರಕೆ ಮಾಡ್ಕೊಂಡು ಹೋಗ್ತಾ ಇರ್ತಾಯಿದ್ರು. ಬಂದು ಪೂಜೆ ಮಾಡಿಸ್ಕೊಂಡು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋದಾಗ ಅವ್ರಿಗೆ ಫಲಿಸಿ ಅಲ್ಲಿಂದ ಬಂದು ಪೂಜೆ ಮಾಡಿಸ್ಕೊಂಡು ತೀರ್ಥ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ಸರ್. ತೀರ್ಥ ಸ್ನಾನ ಮಾಡ್ಕೊಂಡು ಬಂದಮೇಲೆ ನಾವು ಇಲ್ಲಿ ಬಿಂದಿಗೆಯಲ್ಲಿ ಅಭಿಷೇಕ ತೀರ್ಥ ಇರುತ್ತೆ, ಅಭಿಷೇಕ ತೀರ್ಥ ಹಾಕಿಬಿಟ್ಟು ಪೂಜೆ ಮಾಡಿಸಿ ಪ್ರದಕ್ಷಿಣೆ. ಆ್ಯಕ್ಚುಲಿ ನಮಗೆ ಫ್ರೈಡೇನೇ ಆರ್ಡ್ರ್ ಬಂತು, ಅದು ನಿಮಗೂ ಗೊತ್ತಿರೋಂಥ ವಿಚಾರನೇ. ಬಟ್ ಸ್ವಲ್ಪ ನಮ್ಗೆ ಏನಂತ ಅಂದರೆ ಯಾಕೆ ಲೇಟ್ ಆಯಿತು ಅಂತ ಹೇಳಿದ್ರೆ, ನಿನ್ನೆ ಏನಂದರೆ ಕೋರ್ಟಿಂದ ಕಾಪಿ ಏನಂತ ಅಂದರೆ ಬರೋದು ಸ್ವಲ್ಪ ಟ್ರಾಫಿಕಲ್ಲಿ ಲೇಟ್ ಆಗಿದ್ದರಿಂದ ಇವತ್ತು ಪವಿತ್ರ ಗೌಡ ಅವರು ರಿಲೀಸ್ ಆಗಿದ್ದಾರೆ. ಮತ್ತು ಇನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂತ ಅಂದರೆ ಜಡ್ಜ್ಮೆಂಟ್ ಬಂದು ಇದು ರಿಪೋರ್ಟಬಲ್ ಜಡ್ಜ್ಮೆಂಟು. ಸೊ ಆ ಒಂದು ಕಾರಣಕ್ಕೆ ನಮಗೆ ಜಡ್ಜ್ಮೆಂಟ್ ಕಾಪಿ ಕೊಡೋದು ಕೂಡ ಸ್ವಲ್ಪ ಡಿಲೇ ಆಯಿತು. ಅದರಿಂದ ಏನಂತ ಅಂದರೆ ಲೇಟಾಗಿ ಇವತ್ತು ರಿಲೀಸ್ ಆಗಿದ್ದಾರೆ ಸರ್. ಅವ್ರ ಮನೆಗೆ ಹೋಗ್ತಾರೆ ಸರ್. ಇನ್ನು ಹೆಚ್ಚಿಗೆ ನೀವೇನಂತ ಅಂದರೆ ಆ ಜಡ್ಜ್ಮೆಂಟ್ ಏನು ಕೊಟ್ಟಿದ್ದಾರೆ ಸಾಹೇಬ್ರು, ನೀವು ಅದನ್ನು ಏನಂದರೆ ಹೈಲೈಟ್ ಮಾಡೋದ್ರಲ್ಲಿ ಒಳ್ಳೇದು ಅಂತ ನಾನು ಹೇಳ್ತೀನಿ ಸರ್. ಕಾರಣ ಏನಂತ ಅಂದರೆ ಎಲ್ಲ ಜಡ್ಜ್ಮೆಂಟ್ಗಳು ರಿಪೋರ್ಟಬಲ್ ಜಡ್ಜ್ಮೆಂಟ್ ಆಗಲ್ಲ, ಬಟ್ ಈ ಜಡ್ಜ್ಮೆಂಟ್ ಏನಂತಂದರೆ ರಿಪೋರ್ಟಬಲ್ ಜಡ್ಜ್ಮೆಂಟು. ಸೊ ಹಾಗಾಗಿ ಏನಂತ ಅಂದರೆ ನೀವು ಅದರಲ್ಲಿ ಇರ್ತಕ್ಕಂಥ ಅಂಶಗಳನ್ನ ಏನಂತ ಅಂದರೆ ಪಬ್ಲಿಕ್ಗೆ ತೋರಿಸಿದ್ರೆ ಏನಂತ ಅಂದರೆ ಕೆಲವೊಂದು ಕಾನೂನಿನ ಹೊಸ ತತ್ವ ಅಂತ ಏನಂತ ಕೆಲವೊಂದು ಜಡ್ಜ್ಮೆಂಟ್ಗಳು ರೂಪುಗೊಳ್ತವೆ. ಇವತ್ತು ನಡೆದಂತಹ ಪೂಜೆ, ತೀರ್ಥ ಸ್ನಾನ ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಖ್ಯಾತ ಜ್ಯೋತಿಷಿಗಳು ವಿದ್ವಾನ್ ಶ್ಯಾಮ್ ಪ್ರಕಾಶ್ ಶರ್ಮಾ ಅವರು ಕೂಡ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳನ್ನು ಕೂಡ ಮಾತನಾಡಿಸ್ತಾ ಹೋಗೋಣ. ನೋಡಿ, ಕಳೆದ 6 ತಿಂಗಳ ನಂತರ ಪವಿತ್ರ ಗೌಡ ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆಗಿರೋದು.
ಯಾಕಂದರೆ ಪ್ರತಿ ಬಾರಿಯೂ ಕೂಡ ಜಾಮೀನು ಅರ್ಜಿ ವಜಾ ಆಗ್ತಾನೆ ಇರುತ್ತೆ. ಆದರೆ ಹೈಕೋರ್ಟು ಕೊನೆಗೆ ವಾದ ಪ್ರತಿವಾದಗಳನ್ನು ಆಲಿಸಿ ಶುಕ್ರವಾರ ಜಾಮೀನನ್ನು ಮಂಜೂರು ಮಾಡುತ್ತೆ. ಕೆಲವೊಂದಿಷ್ಟು ಪ್ರೊಸೀಜರ್ಗಳಿರುತ್ತೆ. ಶುಕ್ರವಾರ ಜಾಮೀನು ಸಿಕ್ಕ ಕೂಡಲೇ ಬಿಡುಗಡೆಯಾಗೋದಕ್ಕೆ ಸಾಧ್ಯ ಇಲ್ಲ. ಕಾನೂನಿನಲ್ಲಿ ಒಂದಷ್ಟು ಪ್ರಕ್ರಿಯೆಗಳಿದೆ. ಸೊ ಆ ಪ್ರಕ್ರಿಯೆಗಳನ್ನೆಲ್ಲ ಮುಗಿದಾದ ಮೇಲೇ ರಿಲೀಸ್ ಆಗೋದಕ್ಕೆ ಸಾಧ್ಯ. ನೆನ್ನೆನೇ ಆಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಸಾಯಂಕಾಲ 6 ಗಂಟೆಯ ಒಳಗಡೆ ಆಗಬೇಕು. ಆದರೆ ಪ್ರೊಸೀಜರ್ ಎಲ್ಲವೂ ಕೂಡ ಮುಗಿದಿದ್ದು ನಿನ್ನೆ ಸಾಯಂಕಾಲ ಸುಮಾರು 7:10, 7:20 ಆಗಿದೆ. ಸೊ ಹಾಗಾಗಿ ನಿನ್ನೆ ರಿಲೀಸ್ ಆಗೋಕ್ಕಾಗಲಿಲ್ಲ. ಇವತ್ತು ಬೆಳಗ್ಗೆ 10 ಗಂಟೆಗೆ ಪರಪ್ಪನ ಅಗ್ರಹಾರದಿಂದ ಪವಿತ್ರ ಗೌಡ ರಿಲೀಸ್ ಆಗ್ತಾರೆ. ರಿಲೀಸ್ ಆದ ಕೂಡಲೇ ನೇರವಾಗಿ ಅವರು RR ನಗರದ ನಿವಾಸಕ್ಕೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಹಾಗೆ ಮಾಡಲಿಲ್ಲ. ಪವಿತ್ರ ಗೌಡ ಹಾಗೆ ಅವರ ಕುಟುಂಬಸ್ಥರು ನೇರವಾಗಿ ಹೋಗಿದ್ದು ಅವರ ಮನೆ ದೇವರು ವಜ್ರಮುನೇಶ್ವರ ದೇವಸ್ಥಾನಕ್ಕೆ. ಓಕೆ, ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಗುರುಗಳಾದಂತಹ ಶ್ಯಾಮ್ ಪ್ರಕಾಶ್ ಶರ್ಮಾ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ. ಗುರುಗಳೇ, ಗಮನಿಸ್ತಾ ಇದ್ದೀವಿ ಕಳೆದ ಒಂದು 6-7 ತಿಂಗಳಿನಿಂದ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ನೀವು ಕೂಡ ನೋಡಿದ್ದೀರಾ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಜನ ಆರೋಪಿಗಳಿಗೆ ಶುಕ್ರವಾರ ಬೇಲ್ ಆಗುತ್ತೆ. ಸೊ ಎಲ್ಲ ಪ್ರೊಸೀಜರ್ ಮುಗಿಸ್ಕೊಂಡು ಇವತ್ತು ಪವಿತ್ರ ಗೌಡ, ಈ ಕೇಸ್ನ A1 ಪವಿತ್ರ ಗೌಡ ಕೂಡ ರಿಲೀಸ್ ಆಗ್ತಾರೆ. ಈ ಸಂದರ್ಭದಲ್ಲಿ ಮೊದಲು ಮಾಡಿದಂತಹ ಕೆಲಸ ಅವರಿಗೆ ನಿಂಬೆ ಹಣ್ಣಿನಿಂದ ಇಳೆ ತೆಗೆಯಲಾಗುತ್ತೆ ಗುರುಗಳೇ. ಒಂದು, ಅದು ಯಾಕೆ ರೀತಿ ಮಾಡಲಾಗುತ್ತೆ ಅಂತ. ಮತ್ತೊಂದು ಕಡೆ ತೀರ್ಥ ಸ್ನಾನದ ಮಹತ್ವವೇನು? ತಲೆ ಮೇಲೆ 2 ಬಿನ್ಗೆ ನೀರು ಹಾಕಿ ದೇವಸ್ಥಾನದ ಒಳಗಡೆ ಅವರನ್ನು ಬರಮಾಡ್ಕೊಳ್ಳಾಗತ್ತೆ. ಅವರ ಕುಲದೇವರಿಗೆ ಹೋಗ್ತಾರೆ. ಆ ತೀರ್ಥ ಸ್ನಾನದ ಮಹತ್ವದ ಬಗ್ಗೆ ತಿಳಿಸ್ಕೊಡೋದಾದ್ರೆ ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಇಲ್ಲಿ ನಮ್ಮ ಸನಾತನ ಧರ್ಮಶಾಸ್ತ್ರದ ಲೆಕ್ಕಾಚಾರದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಸೆರೆವಾಸ ಅಂದರೆ ಇವತ್ತಿನ ಒಂದು ಲೈಫ್ ಸ್ಟೈಲಲ್ಲಿ ಜೈಲ್ ಅಂತ ನಾವೇನು ಹೇಳ್ತೀವಿ, ಅಲ್ಲಿಂದ ಬಿಡುಗಡೆ ಆಯಿತು ಅಂದರೆ ನೇರವಾಗಿ ಮನೆಗೆ ಹೋಗಬಾರ್ದು. ನೇರವಾಗಿ ಮನೆಗೆ ಹೋಗೋ ಹಾಗಿಲ್ಲ. ಹಾಗಾಗಿ ಅವರು ಆಕ್ಚುಯಲ್ ಆಗಿ ನದಿ ತೀರಕ್ಕೆ ಹೋಗಿ ನದಿನಲ್ಲಿ ಇಳಿದು ಸ್ನಾನ ಮಾಡ್ಬೇಕಾದ್ರೆ ಮುಳುಗ್ಬೇಕು ನೀರಲ್ಲಿ. ಅದಾದ್ಮೇಲೆ ಅವ್ರಿಗೆ ತೆಂಗಿನಕಾಯಿ, ಕುಂಬಳಕಾಯಿ, ನಿಂಬೆಹಣ್ಣು ಈ 3ಇಂದನೂ ದೃಷ್ಟಿ ತೆಗಿಬೇಕು. ಅವರು ಅದೇ ಕೆಲಸನೇ ಅಲ್ಲಿ ಮಾಧ್ಯಮಗಳಲ್ಲಿ ನೀವು ಏನು ತೋರಿಸ್ತಾ ಇದ್ದೀರಾ ಅದೇ ರೀತಿ ಕರೆಕ್ಟ್ ಆಗಿ ಮಾಡಿದ್ದಾರೆ ಅವರಲ್ಲಿ. ಯಾತಕ್ಕೆ ಅಂದ್ರೆ ಹೀಗೆ ಮಾಡೋದ್ರಿಂದ ಅವರ ಯಾವುದೇ ಒಬ್ಬ ವ್ಯಕ್ತಿ, ನಾನು ಈ ವಿಚಾರಕ್ಕೆ ಅಂತ ಹೇಳ್ತಿಲ್ಲ, ಯಾವುದೇ ಒಬ್ಬ ವ್ಯಕ್ತಿ ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳಾಗ್ಲಿ, ದೋಷಗಳಾಗ್ಲಿ, ಪಾಪಗಳಾಗ್ಲಿ ಪರಿಹಾರ ಆಗತ್ತೆ ಅಂತಲ್ಲ. ಇದು ನಮ್ಮ ಒಂದು ಸಂಪ್ರದಾಯ. ಡೈರೆಕ್ಟ್ ಆಗಿ ಒಂದು ಸೆರೆಮನೆಯಿಂದ ಬಂತು ಅಂದ್ರೆ ಅವರ ಮನೆಗೆ ಹೋಗೋ ಹಾಗಿಲ್ಲ. ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗ್ಬೇಕು, ನದಿ ತೀರಕ್ಕೆ ಹೋಗ್ಬೇಕು, ಈ ತರ ಮಾಡ್ಬೇಕು. ಇಲ್ಲಿ ಬೆಂಗಳೂರಿನಲ್ಲಿ ನದಿ ತೀರ ಇಲ್ಲ, ಅದನ್ನ ಅವ್ರನ್ನ ಒಂದು ಜಾಗದಲ್ಲಿ ಕೂಡಿಸಿ ಅವರಿಗೆ ನಖಶಿಕಾಂತ ಸ್ನಾನ ಅಂತ ಕರಿತೀವಿ ನಾವು ಅದನ್ನ. ಅದು ಹಾಗಾಗಿ ಏನಾಗತ್ತೆ ಅಂದ್ರೆ ಈ ಒಂದು ಏನು ದೋಷ ಅಥವಾ ತಪ್ಪು ಉಂಟಾಗಿರುತ್ತೆ ಅದರ ಒಂದು ಪರಿಹಾರಾರ್ಥವಾಗಿ ಈ ಒಂದು ನಖಶಿಕಾಂತ ಸ್ನಾನವನ್ನ ಮಾಡಿಸಿರ್ತಾರೆ. ತಲೆಯಿಂದ ಅಡಿಯಿಂದ ಮುಡಿವರೆಗೂ ಅನ್ನೋ ತರ ಸ್ನಾನವನ್ನ ಮಾಡಿಸಿರ್ತಾರೆ. ಅದು ಆದ್ಮೇಲೆ ಅವರು ದೇವಸ್ಥಾನದಲ್ಲಿ ಪ್ರದಕ್ಷಿಣೆಯನ್ನ ಮಾಡ್ಬೇಕು. ದೃಷ್ಟಿ ತೆಗೆಸ್ಕೊಂಡ ಮೇಲೆ ಪ್ರದಕ್ಷಿಣೆಯನ್ನ ಮಾಡ್ಬೇಕು. ಅವರು ಕೂಡ ಪ್ರದಕ್ಷಿಣೆಯನ್ನ ಮಾಡಿ, ಕೆಲವರು ಹೆಜ್ಜೆ ನಮಸ್ಕಾರ ಹಾಕ್ತಾರೆ, ಕೆಲವರು ಉರುಳು ಸೇವೆ ಮಾಡ್ತಾರೆ, ಕೆಲವರು ಬರೀ ಸುತ್ತಗಟ್ಟಿ ಪ್ರದಕ್ಷಿಣೆಯನ್ನ ಮಾಡ್ತಾರೆ. ಹೀಗೆ ನಮಸ್ಕಾರವನ್ನ ಮಾಡಿ ಆದ ನಂತರದಲ್ಲಿ ಆಮೇಲೆ ಅವರ ಹೆಸರಲ್ಲಿ ಅರ್ಚನೆ, ಅಭಿಷೇಕ ಇತ್ಯಾದಿ ಏನು ಅವರು ಸಂಕಲ್ಪ ಮಾಡ್ಕೊಂಡಿರ್ತಾರೆ ಆ ಒಂದು ದೇವತಾ ಕಾರ್ಯವನ್ನ ಅಥವಾ ಸೇವೆಯನ್ನ ಅವರು ಅಲ್ಲಿ ಮಾಡಿ ತದನಂತರದಲ್ಲಿ ಅದು ಕೂಡ ಆಕ್ಚುಯಲ್ ಆಗಿ ಕನ್ನಡಿನಲ್ಲಿ ಮುಖ ತೋರಿಸ್ತಾರೆ. ಡೈರೆಕ್ಟ್ ಆಗಿ ಇದ್ ಮಾಡೋದಿಲ್ಲ, ದೇವಸ್ಥಾನ ಇದಕ್ಕೆ ಮನೆಗೆ ಎಂಟರ್ ಆಗೋದಿಲ್ಲ ಕನ್ನಡಿನಲ್ಲಿ. ಅದಕ್ಕೆ ಗೃಹ ಪ್ರವೇಶದಲ್ಲೂ ಕೂಡ ನಾವು ಕನ್ನಡಿನಲ್ಲಿ ಮನೆಯನ್ನ ತೋರಿಸಿ ಆಮೇಲೆ ಮಾಡೋ ದೃಷ್ಟಿ ಆಗತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ. ಹಾಗೆ ಇವರುಗಳಿಗೂ ಕೂಡ ಯಾವುದೇ ರೀತಿಯಾದಂತಹ ದುಷ್ಟ ಶಕ್ತಿಗಳು ಅಥವಾ ದುಷ್ಟ ದೃಷ್ಟಿಗಳು ತಗಲಿತ್ತು ಅಂದ್ರೆ ಅವೆಲ್ಲ ನಿವಾರಣೆ ಆಗ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಹಾಗೆ ತೋರಿಸಿ ಅನಂತರದಲ್ಲಿ ಅವರ ಒಂದು ಮನೆಗೆ ಎಂಟರ್ ಆಗ್ತಕ್ಕಂತಹದ್ದು ಒಂದು ಪದ್ಧತಿ ಇರ್ತಕ್ಕಂತಹದ್ದು. ಖಂಡಿತ ಗುರುಗಳೇ, ನಾನು ನಿಮ್ ಜೊತೆಗೆ ಮಾತನಾಡ್ತೀನಿ ಗುರುಗಳೇ, ಹಾಗೆ ಇರಿ ಲೈನಲ್ಲಿ. ಇನ್ನು ಈ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಜ್ಯೋತಿಷ್ಯ ವಿದ್ಯಾನ್ ಆಚಾರ್ಯ ತಾಮ್ರಪರ್ಣಿ ಗುರುಗಳು ಕೂಡ ನಮ್ಮ ಜೊತೆಗಿದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ. ನಮಸ್ಕಾರ. ನಮಸ್ಕಾರಮ್ಮ. ಗುರುಗಳೇ, ಗಮನಿಸ್ತಾ ಇದ್ದೀವಿ ಬೆಳಗಿಂದ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ಆರೋಪಿ ಪವಿತ್ರ ಗೌಡ ಇವತ್ತು ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆದರು. ರಿಲೀಸ್ ಆದ ಕೂಡಲೇ ಒಂದಷ್ಟು ವಿಚಾರಗಳು ಬೆಳಕಿಗೆ ಬರ್ತಾ ಇರೋದು. ಅಂದರೆ ನೇರವಾಗಿ ದೇವಸ್ಥಾನಕ್ಕೆ ಹೋಗ್ತಾರೆ, ಅಲ್ಲಿ ಪ್ರದಕ್ಷಿಣೆ ಹಾಕ್ತಾರೆ, ತೀರ್ಥ ಸ್ನಾನ ಮಾಡ್ತಾರೆ, ಮತ್ತು ಅವರಿಗೆ ನಿಂಬೆಹಣ್ಣಿನಿಂದ ಇಳೆ ತೆಗೆಯಲಾಗುತ್ತೆ ಗುರುಗಳೇ. ಅದರ ಜೊತೆಗೆ ತೆಂಗಿನಕಾಯಿಯಿಂದ, ಕುಂಬಳಕಾಯಿಂದ ಇಳೆ ತೆಗೆಯಲಾಗುತ್ತೆ.
ಇದೆಲ್ಲದರ ಬಗ್ಗೆ ಇದು ಎಲ್ಲವೂ ಏನನ್ನ ಸೂಚಿಸುತ್ತೆ, ಯಾಕೆ ಈ ರೀತಿ ಮಾಡಲಾಗುತ್ತೆ ಅಂತ ಹೇಳಿ ಗುರುಗಳೇ. ನೋಡಿ, ಬಂಧನ ಯೋಗ ಅಂತ ಒಂದು ಯೋಗ ಇದೆ ಜ್ಯೋತಿಷ್ಯದಲ್ಲಿ. ಯೋಗದ ವಿಚಾರ ತಗೊಂಡ್ರೆ 1840 ಯೋಗಗಳು, ಅದರಲ್ಲಿ 300 ಯೋಗಗಳು, ಅದರಲ್ಲಿ ಈ ರೀತಿಯಾದ 140 ದುರ್ತರ ಯೋಗಗಳು, ಅದರಲ್ಲಿ ಬಂಧನ ಯೋಗ ಅಂದ್ರೆ ಜೈಲು ವಾಸ ಅನುಭವಿಸ್ಬೇಕಾದಂಥದ್ದು. ಯೋಗ ಅಂದುಕೊಳ್ಳೆ ಅದೃಷ್ಟ ಅಲ್ಲ, ಇದು ಒಂದು ವಿಚಾರ ಇರ್ತದೆ. ಅವರಿಗೆ ಈಗ ಬಿಡುಗಡೆ ಆಯ್ತು, ಇಷ್ಟು ದಿನ ಆದ್ಮೇಲೆ ಅವ್ರು ಈಚೆಗೆ ಬಂದ್ರು, ಆಗಲೇ ತಾನೇ ಗುರುಗಳು ಹೇಳಿದಂಗೆ ಕೆಲವೊಂದು ನಿಯಮಗಳನ್ನ ಪಾಲಿಸ್ಬೇಕಾಗ್ತದೆ. ಮೊಟ್ಟ ಮೊದಲು ಅವರು ಎಣ್ಣೆ ಶಾಸ್ತ್ರ ಮಾಡ್ಕೋಬೇಕಾಗ್ತದೆ, ದೇವಸ್ಥಾನಕ್ಕೆ ಹೋಗ್ಬೇಕಾಗ್ತದೆ. ಅದು ಹೋಗೋದ್ರಿಂದ ಯಾವುದೋ ಹಿಂದಿನ ದೃಷ್ಟಿಗಳು ನಮ್ಮ ಮೇಲೆ ಬಿದ್ದಿದ್ರೆ ಅದು ಪರಿಹಾರವಾಗಲಿ ಅಂತ ಹೇಳಿ ಈ ತರದ ಕಾರ್ಯಕ್ರಮಗಳನ್ನೆಲ್ಲ ಮಾಡೋದು, ದೇವ್ರ ಮೊರೆ ಹೋಗೋದು, ಇದು ನಿಜವಾದ ವಿಚಾರ. ಇದು ಯಾವುದೂ ತಪ್ಪಲ್ಲ, ಮಾಡಿದ್ರೆ ಬಹಳ ಶ್ರೇಷ್ಠ. ಅದನ್ನೇ ಅವ್ರು ಮಾಡಿದ್ದಾರೆ. ಖಂಡಿತ ಖಂಡಿತ.